ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ರಂಗೋಲಿ ಹೇಗೆ ಹಾಕೋದು ಅಂತಂದರೆ ಕುಬೇರ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಂಡಿದ್ದೆ. ಈ ರಂಗೋಲಿ ಹಾಕೋದ್ರಿಂದ ನಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ, ಹಾಗೆ ಕುಬೇರರಾಗ್ತೀವಿ ಅನ್ನೋ ಕೂಡ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರಂಗೋಲಿನ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅಂತ ಹೇಳಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಯಾವ ಜಾಗದಲ್ಲಿ ಹಾಕ್ಕೊತೀವಿ ಆ ಜಾಗನ ಸ್ವಚ್ಛವಾಗಿ ಮಾಡ್ಕೊಬೇಕಾಗತ್ತೆ. ಅಂದರೆ ಕ್ಲೀನಾಗಿ ಒರೆಸ್ಕೊಂಡು, ಇದು ಆದಷ್ಟು ನಾವು ತುಳಸಿ ಮುಂದೆ ಹಾಕಬೇಕು, ಇಲ್ಲ ದೇವ್ರ ಮನೆಯಲ್ಲಿ ಹಾಕಬೇಕು. ಎಲ್ಲೂ ತುಣಿದಾರೋ ಜಾಗದಲ್ಲಿ ಹಾಕಕ್ಕೆ ಹೋಗಬಾರ್ದು. ಇದನ್ನು ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು, ರಂಗೋಲಿ ಪುಡಿನಲ್ಲಿ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬಾರ್ದು. ನೋಡಿ, ಮೊದಲಿಗೆ ಇಲ್ಲಿ ನಾನು 3 ಚುಕ್ಕೆ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ 4 ಚುಕ್ಕೆ ಇಟ್ಕೊಬೇಕಾಗುತ್ತೆ. ಮತ್ತು ಅದ್ರ ಕೆಳಗಡೆ ಅದೇ ಥರನೇ 4 ಚುಕ್ಕೆ ಇಟ್ಕೊಬೇಕು. ಮತ್ತು ಮೇಲ್ಗಡೆ ಆ 4 ಚುಕ್ಕೆ ಮೇಲ್ಗಡೆ 3 ಚುಕ್ಕೆ, ಮತ್ತು ಈ ಕೆಳಗಡೆ 4 ಚುಕ್ಕೆ ಕೆಳಗಡೆ 3 ಚುಕ್ಕಿ ಇಟ್ಕೊಬೇಕು. ಮತ್ತು 3 ಚುಕ್ಕಿ ಆದಮೇಲೆ 2 ಚುಕ್ಕಿ ಇಟ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಫಸ್ಟು 3, ಆಮೇಲೆ 4, 3 ಮತ್ತು 2 ಇಷ್ಟು ಚುಕ್ಕಿ ಇಟ್ಕೊಬೇಕಾಗುತ್ತೆ. ಆ ಮೇಲ್ಗಡೆ 2 ಚುಕ್ಕಿನ ಜಾಯಿನ್ ಮಾಡಬೇಕಾಗುತ್ತೆ. ಹಾಗೆ 3 ಚುಕ್ಕಿ ಕೂಡ ಹಾಗೆ ಒಂದು ಗೆರೆ ಇಟ್ಕೊಳ್ಳಿ. 4 ಚುಕ್ಕಿಗೂ ಕೂಡ ಗೆರೆ ಹೇಳ್ಕೊಳ್ಳಿ. ಆ ಮಧ್ಯದ 3 ಇದೆಯಲ್ಲ, ಅದನ್ನು ಏನು ಮಾಡೋಕ್ಕೆ ಹೋಗಬೇಡಿ, ಹಾಗೆ ಇರಬೇಕಾಗುತ್ತೆ. ಹಾಗೆ ಮೇಲೆ ಹೇಗೆ ಮಾಡಿದ್ರೋ ಅದೇ ರೀತಿ ಕೆಳಗಡೆ ಕೂಡ 4 ಚುಕ್ಕಿನ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತೆ 3 ಚುಕ್ಕಿ, ಆಮೇಲೆ 2 ಚುಕ್ಕಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು. ಎಲ್ಲರೂ ತುಂಬ ಈಸಿಯಾಗಿ ಹಾಕ್ಬೋದು. ರಂಗೋಲಿನೇ ಹಾಕಕ್ಕೆ ಬರಲ್ಲ ಅಂದವರು ಕೂಡ ತುಂಬ ಈಸಿಯಾಗಿ ಈ ರಂಗೋಲಿನ ಹಾಕ್ಬೋದು. ಆ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಚುಕ್ಕಿ ಇವಾಗ ನೋಡಿ 5 ಚುಕ್ಕಿನ ನಾವು ಮತ್ತೆ ಜಾಯಿನ್ ಮಾಡ್ಕೊಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಮತ್ತೆ ಜಾಯಿನ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಈ ಸೈಡು ಕೂಡ ಅದೇ ಥರ 5 ಚುಕ್ಕಿನ ಜಾಯಿನ್ ಮಾಡಿದ್ದೀನಿ. ಮತ್ತೆ ನೋಡಿ, ಈ ಕಡೆನೂ ಕೂಡ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಸೇಮ್ ಅದೇ ಥರ 5 ಚುಕ್ಕಿ ಜಾಯಿನ್ ಮಾಡ್ತಾಯಿದ್ದೀನಿ. ಈ ಕಡೆ ಕೂಡ 5 ಚುಕ್ಕಿನ ಜಾಯಿನ್ ಮಾಡ್ತಾಯಿದ್ದೀನಿ. 3, 4, 5 ಆ 5 ಡಾಟ್ಸ್ನ ಜಾಯಿನ್ ಮಾಡ್ಕೊಬೇಕಾಗತ್ತೆ. ಮತ್ತೆ ತೋರಿಸ್ತೀನಿ ನೋಡಿ. ಇವಾಗ 1, 2, 3, 4, 5 ಅಲ್ಲಿ ಮೇಲ್ಗಡೆ ಜಾಯಿನ್ ಆಗುತ್ತೆ ನೋಡಿ. ಓಕೆ, ಇವಾಗ ಮತ್ತೆ ನೋಡಿ, ಈ ಸೈಡ್ ಒಂದು ಸೈಡ್ ಇದೆ. 1, 2, 3, 4, 5 ಮತ್ತೆ ಇದನ್ನು ಜಾಯಿನ್ ಮಾಡಿಕೊಂಡ್ರೆ ಇಲ್ಲಿಗೆ ಕುಬೇರ ರಂಗೋಲಿ ಕಂಪ್ಲೀಟ್ ಆಗುತ್ತೆ. ಇದನ್ನು ಕುಬೇರ ರಂಗೋಲಿ ಅಂತ ಹೇಳ್ತೀವಿ. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ರೋಡಲ್ಲಿ ಬಿಡೋದಾಗಲಿ ಬಾಗಿಲಿಗೆ ಬಿಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ತುಳಸಿ ಕಟ್ಟೆ ಹತ್ರ ಬಿಡಬೇಕು, ಇಲ್ಲ ದೇವ್ರ ಮನೆಯಲ್ಲಿ ಬಿಡಬೇಕು ಇದನ್ನು. ಮತ್ತು ಇದನ್ನು ಅಲಂಕಾರ ಮಾಡೋದು ಕೂಡ ಅರಿಶಿನ ಕುಂಕುಮದಿಂದನೇ ಅಲಂಕಾರ ಮಾಡಬೇಕು. ನಾನಿಲ್ಲಿ ಅರಿಶಿನಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದರಿಂದನೇ ನಾನಿಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ. ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ನ ಕೂಡ ಯೂಸ್ ಮಾಡಬಾರ್ದು. ಈ ರೀತಿ ಅರಿಶಿನ ಕುಂಕುಮದಲ್ಲೇ ನಿಮಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಆ ಥರ ನೋಡಿಕೊಂಡು ಈ ಥರ ಕಲರ್ ಫಿಲ್ಲಿಂಗ್ ಮಾಡಿಕೊಂಡು ಇದಕ್ಕೆ ಅಲಂಕಾರ ಮಾಡಿಬಿಟ್ಟು, ಹಾಗೆ ಸಾವಂತಿಗೆ ಇಲ್ಲ ಮಲ್ಲಿಗೆ ಯಾವ ಹೂವು ಆದರೂ ಸರಿ, ಆದಷ್ಟು ಮಲ್ಲಿಗೆ ಮತ್ತು ಸಾವಂತಿಗೆ ಅರಿಶಿನ ಹೂವು, ಯೆಲ್ಲೋ ಕಲರ್ ಹೂವನ್ನ ನೀವು ಇಟ್ಟು ಅಲಂಕಾರ ಮಾಡಿದ್ರೆ ಕುಬೇರ ರಂಗೋಲಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಇಲ್ಲಿ ಕಲರ್ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇದೇ ರೀತಿ ಕಲರ್ ಹಾಕಬೇಕು ಅಂತ ಏನಿಲ್ಲ. ಕಲರ್ ಈ ರೌಂಡೇ ಎಲ್ಲೋ ಬರಬೇಕು, ಮಧ್ಯ ರೆಡ್ ಬರಬೇಕು ಅಂತಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಹಾಗೆ ಮಾಡ್ಕೊಬೋದು. ಎಲ್ಲಿ ಅರಿಶಿನ, ಆದರೆ ಅರಿಶಿನ ಮತ್ತು ಕುಂಕುಮ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ಕುಂಕುಮಕ್ಕೇನೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಕಲರ್ ರಂಗೋಲೀಸ್ನ ಯೂಸ್ ಮಾಡಬೇಡಿ. ಈ ರಂಗೋಲಿನ ಆದಷ್ಟು ಮಂಗಳವಾರ, ಶುಕ್ರವಾರ, ಆಮೇಲೆ ಅಮಾವಾಸ್ಯೆ ದಿನ, ಪೌರ್ಣಮಿ ದಿನಗಳಲ್ಲಿ, ಅಕ್ಷಯ ತೃತೀಯ ದಿನಗಳಲ್ಲಿ ಈ ರೀತಿ ಸಾಧ್ಯವಾದಷ್ಟು ಉತ್ತರ ದಿಕ್ಕಿಗೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಕುಬೇರ ದೀಪ ಅಂತಲೂ ಬರುತ್ತೆ. ನೀವು ಆ ಕುಬೇರ ದೀಪ ಕೂಡ ಅಂಟಿಸ್ಬೋದು. ಆಗಲಿಲ್ಲ ಅಂತಂತಂದರೆ ನಿಮಗೆ ಯಾವ ದಿಕ್ಕಿಗಾಗುತ್ತೆ ಆ ದಿಕ್ಕಿಗೆ ನೀವು ಈ ರಂಗೋಲಿನ ಹಾಕ್ಬೋದು. ಆದರೆ ಹಾಕಿದ ಮೇಲೆ ನೋಡಿ ನೀವು ಎಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿಬಿಟ್ಟು. ನಿಮಗೇನಾದರೂ ಇವತ್ತಿನ ರಂಗೋಲಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.